ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ ತಂದಿದ್ದೇನೆ. ಸೊ ದಯವಿಟ್ಟು ಇನ್ನು ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇದು ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆ ಮತ್ತು ಹಲವು ಮಹಿಳೆಯರಿಗೆ ಅನುಕೂಲವಾಗಿರುವ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣ ಬಿಡುಗಡೆ ಆಗೋದು ಯಾಕೆ ತಡವಾಗ್ತಿದೆ ಮತ್ತು ಯಾವಾಗ ಬರುತ್ತೆ ಅಂತ ನೋಡೋಣ ಬನ್ನಿ. ಪ್ರತಿ ತಿಂಗಳು 2,000 ರೂಪಾಯಿ ಎಂದು ನಂಬಿಕೊಂಡು ಮನೆ ಖರ್ಚು, ಮಕ್ಕಳ ಓದು, ಸಣ್ಣ ಸಾಲ, ದಿನಸಿ ಸಾಮಾನು ಇವೆಲ್ಲವನ್ನು ಪ್ಲಾನ್ ಮಾಡಿಕೊಂಡಿದ್ದ ಲಕ್ಷಾಂತರ ಮಹಿಳೆಯರಿಗೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ಬಂದಿಲ್ಲ. ಸೊ ಹೀಗೆ ರಾಜ್ಯ ಸರ್ಕಾರ ಸುಮಾರು 5,500 ಕೋಟಿ ರೂಪಾಯಿ ಹಣ ಬಾಕಿ ಉಳಿಸಿಕೊಂಡಿದೆ. ಸೊ ಹಾಗಾದ್ರೆ ಈ ಹಣ ಎಲ್ಲಿ ಹೋಯಿತು? ಸರ್ಕಾರ ಯಾಕೆ ತಡ ಮಾಡುತ್ತಿದೆ? ಇದು ನಿಜವಾಗಿಯೂ ತಾಂತ್ರಿಕ ಸಮಸ್ಯೆಯಾ ಅಥವಾ ಸರ್ಕಾರದ ಬಳಿ ಹಣವೇ ಇಲ್ಲವಾ? ಅದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ನಿಮಗೆ ಉತ್ತರ ಕೊಡ್ತೀವಿ. ಗೃಹಲಕ್ಷ್ಮಿ ಯೋಜನೆ ಇದು ಯಾವುದೇ ಸಣ್ಣ ಯೋಜನೆ ಅಲ್ಲ ಸ್ನೇಹಿತರೆ. ಕುಟುಂಬದ ಮುಖ್ಯಸ್ಥ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುವ ಯೋಜನೆ ಇದಾಗಿದೆ. ಸೊ ಇವತ್ತು ರಾಜ್ಯದಲ್ಲಿ 1,25,00,000ಕ್ಕೂ ಹೆಚ್ಚು ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಈ 2,000 ಅಂದ್ರೆ ಮಕ್ಕಳ ಶಾಲಾ ಫೀಸ್, ಮನೆಗೆ ಅಕ್ಕಿ, ಬೇಳೆ, ಹಾಲು, ತರಕಾರಿ ಮತ್ತು ಸಣ್ಣ ವ್ಯಾಪಾರಕ್ಕೆ ಬಂಡವಾಳ. ಹೀಗಾಗಿ ಈ ಯೋಜನೆಗೆ ಹಣದ ಮೌಲ್ಯ ಮಾತ್ರ ಅಲ್ಲ, ಭಾವನಾತ್ಮಕ ಮೌಲ್ಯವೂ ಇದೆ. ಈ ಹಣ ಬರ್ತಾ ಇದೆ ಅನ್ನೋ ನಂಬಿಕೆಯಿಂದ ಅನೇಕ ಕುಟುಂಬಗಳು ತಮ್ಮ ಜೀವನ ನಡೆಸ್ತಿವೆ. ಬಟ್ ಈ ಯೋಜನೆಯಲ್ಲಿ ಈ ಸಮಸ್ಯೆ ಶುರುವಾದದ್ದು ಯಾವಾಗ? ಎಲ್ಲವೂ ಸರಿಯಾಗಿತ್ತು ಸ್ನೇಹಿತರೆ. ಬಟ್ ಈ ಯೋಜನೆ ಪ್ರಾರಂಭವಾದಾಗ ಮಾತ್ರ ಸರ್ಕಾರ 6 ತಿಂಗಳ ಹಣವನ್ನ ಸರಿಯಾಗಿ ಬಿಡುಗಡೆ ಮಾಡಿತ್ತು. ಬಟ್ ಅದಾದ ಮೇಲೆ ಈಗ ಹಣ ಬಿಡುಗಡೆ ಮಾಡೋದನ್ನ ತುಂಬಾನೇ ಡಿಲೇ ಮಾಡ್ತಿದೆ. ಸೊ ಹೀಗೆ ಸರ್ಕಾರ ಇನ್ನು 5,500 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಬೇಕು. ಸೊ ಇದರ ಬಗ್ಗೆ ಸರ್ಕಾರ ಹೇಳುತ್ತಿರುವ ಕಾರಣ ಏನು? ಸರ್ಕಾರ ಏನು ಹೇಳ್ತಿದೆ ಅಂತ ನೋಡೋದಾದ್ರೆ, ಅಧಿಕೃತವಾಗಿ ಸರ್ಕಾರ ಹೇಳ್ತಿರುವುದು ಇದು ಹಣದ ಸಮಸ್ಯೆಯಲ್ಲ, ಇದು ತಾಂತ್ರಿಕ ಸಮಸ್ಯೆ. ಹಾಗಾದ್ರೆ ಈ ತಾಂತ್ರಿಕ ಸಮಸ್ಯೆ ಅಂದ್ರೇನು ಎನ್ನುವುದನ್ನ ನೋಡೋದಾದ್ರೆ, ಸರ್ಕಾರದ ಪ್ರಕಾರ ಹಳೆಯ ಡಾಟಾಬೇಸ್ನಿಂದ ಹೊಸ ಪಾವತಿ ವ್ಯವಸ್ಥೆಗೆ ಬದಲಾವಣೆ, ಖಾತೆಗಳ ಮರುಪರಿಶೀಲನೆ, ಮೃತ ಫಲಾನುಭವಿಗಳ ಹೆಸರು ತೆಗೆದುಹಾಕುವ ಪ್ರಕ್ರಿಯೆ, ಡೂಪ್ಲಿಕೇಟ್ ಖಾತೆಗಳನ್ನ ಕ್ಲೀನ್ ಮಾಡುವುದು, ಇವೆಲ್ಲ ಕಾರಣಗಳಿಂದಾಗಿ ಪಾವತಿ ಪ್ರಕ್ರಿಯೆ ತಡವಾಗ್ತಿದೆ ಅಂತೆ. ಇದು ಕೇಳೋದಕ್ಕೆ ಸರಿಯೇ ಅನಿಸುತ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. 1 ಕೋಟಿ ಮಹಿಳೆಯರ ಯೋಜನೆ, ತಿಂಗಳಿನಿಂದ ತಿಂಗಳಿಗೆ ನಡೆಯುತ್ತಿರುವ ಯೋಜನೆ. ಇಂತಹ ಯೋಜನೆಯಲ್ಲಿ 2 ತಿಂಗಳ ಹಣ ನಿಲ್ಲೋದು ನಿಜವಾಗಿಯೂ ಕೇವಲ ತಾಂತ್ರಿಕ ದೋಷವೇ ಎಂಬುದು ರಾಜ್ಯದ ಹಲವು ಮಹಿಳೆಯರ ಪ್ರಶ್ನೆಯಾಗಿದೆ. ಸೊ ಹಾಗಾದ್ರೆ ನಿಜವಾದ ಸಮಸ್ಯೆ ಇದೇನಾ ಅಥವಾ ಸರ್ಕಾರ ಏನಾದ್ರೂ ಹಣಕಾಸಿನ ಒತ್ತಡದಲ್ಲಿದೆಯಾ? ಹೌದು. ವಿರೋಧ ಪಕ್ಷಗಳ ಆರೋಪದ ಪ್ರಕಾರ ಗ್ಯಾರಂಟಿ ಯೋಜನೆಗಳಿಂದ ಹಣ ಜೋಡಿಸೋದು ಕಷ್ಟ ಆಗ್ತಿದೆ ಮತ್ತು ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆಗೆ ಕೊಡಲು ಸರ್ಕಾರದ ಬಳಿ ಹಣವೇ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಿವೆ. ಸೊ ಅದಕ್ಕಾಗಿ ಸರ್ಕಾರಕ್ಕೆ 5,500 ಕೋಟಿ ಒಟ್ಟಿಗೆ ಬಿಡುಗಡೆ ಮಾಡುವುದು ಕಷ್ಟವಾಗಿರಬಹುದು ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಅದರರ್ಥ ಏನು? ತಾಂತ್ರಿಕ ಸಮಸ್ಯೆ ಇದೆ ಅನ್ನೋದು ಸರಿ, ಅಥವಾ ಆದರೆ ಹಣಕಾಸಿನ ಒತ್ತಡವೂ ಇದೆ ಅಂದ್ರೆ ಇದು ಒಂದೇ ಕಾರಣ ಅಲ್ಲ, 2 ಸೇರಿಕೊಂಡ ಸಮಸ್ಯೆ. ಸೊ ಇನ್ನು ಇಂತಹ ದೊಡ್ಡ ವಿಷಯ ರಾಜಕೀಯ ಆಗದೇ ಇರೋದಿಲ್ಲ. ಮತ್ತೆ ವಿರೋಧ ಪಕ್ಷಗಳ ನಾಯಕರು ಸುಮ್ಮನೆ ಕೂರೋದಿಲ್ಲ, ಸರ್ಕಾರವನ್ನ ಟೀಕೆ ಮಾಡ್ತಾನೆ ಇರ್ತವೆ. ಸೊ ಹಾಗಾದ್ರೆ ವಿರೋಧ ಪಕ್ಷಗಳು ಕೇಳಿದ ಪ್ರಶ್ನೆಗಳೇನು ಎನ್ನುವುದನ್ನ ನೋಡೋದಾದ್ರೆ, 5,500 ಕೋಟಿ ಹಣ ಎಲ್ಲಿದೆ? ಮಹಿಳೆಯರ ಹಣದಲ್ಲೂ ತಡ ಯಾಕೆ? ವಿಧಾನಸಭೆಯಲ್ಲಿ ಗದ್ದಲ, ಆರೋಪ ಪ್ರತ್ಯಾರೋಪ. ಮೊದಲಿಗೆ ಸರ್ಕಾರ ಹೇಳಿದ್ದು ಎಲ್ಲ ಪಾವತಿಗಳು ಆಗಿದೆ ಅಂತ, ಆದರೆ ನಂತರ ಕೆಲವು ತಿಂಗಳುಗಳ ಹಣ ತಡವಾಗಿದೆ ಎಂದು ಸರ್ಕಾರವೇ ಒಪ್ಪಿಕೊಂಡಿತ್ತು. ಸೊ ಈ ಎಲ್ಲ ಗೊಂದಲಗಳ ಮಧ್ಯೆ ನಷ್ಟ ಅನುಭವಿಸುತ್ತಿರುವವರು ಯಾರು? ಬಡ ಮಹಿಳೆಯರು ದಿನಸಿ ಖರ್ಚಿಗೆ ಈ ಹಣ ನಂಬಿಕೊಂಡಿದ್ರು. ಸಣ್ಣ ಸಾಲ ತೀರಿಸಬೇಕೆಂದವರು. 2 ತಿಂಗಳ 4,000 ಕೆಲವರಿಗೆ ಸಣ್ಣ ಮೊತ್ತವಾಗಿರಬಹುದು, ಆದರೆ ಗ್ರಾಮೀಣ ಕುಟುಂಬಕ್ಕೆ ದಿನಗೂಲಿ ಬದುಕಿಗೆ ಇದು ದೊಡ್ಡ ಹಣ. ಇದರ ಪರಿಣಾಮ ಮನೆ ಖರ್ಚು ಅವ್ಯವಸ್ಥೆ,
ಸಾಲದ ಒತ್ತಡ, ಸರ್ಕಾರದ ಮೇಲೆ ನಂಬಿಕೆ ಕಡಿಮೆಯಾಗುತ್ತಿರುವುದು ಇದೆ. ಸೊ ಇದೇ ರೀತಿ ಹಲವು ಸಮಸ್ಯೆಗಳನ್ನ ಗೃಹಲಕ್ಷ್ಮಿ ಹಣ ನಂಬಿಕೊಂಡ ಹಲವು ಮಹಿಳೆಯರು ಅನುಭವಿಸುತ್ತಿದ್ದಾರೆ. ಸೊ ಇದರ ಬಗ್ಗೆ ಸರ್ಕಾರ ಈಗ ಏನು ಹೇಳ್ತಿದೆ, ಎಲ್ಲ ಹಣ ಬಾಕಿ ಬಿಡುಗಡೆ ಮಾಡುತ್ತೇವೆ, ಯಾವುದೇ ಫಲಾನುಭವಿಗಳಿಗೆ ಅನ್ಯಾಯ ಆಗಲ್ಲ. ಗೃಹಲಕ್ಷ್ಮಿ ಯೋಜನೆ ಒಂದು ಒಳ್ಳೆಯ ಜನಪರ ಯೋಜನೆ. ಆದರೆ ಸ್ನೇಹಿತರೆ, ಒಳ್ಳೆಯ ಯೋಜನೆ ಉಳಿಯಬೇಕಾದರೆ ಅದರ ನಿರ್ವಹಣೆ ಕೂಡ ಬಲವಾಗಿರಬೇಕು. ಹಣ ತಡವಾದರೆ ಜನರ ನಂಬಿಕೆ ತಡವಾಗುತ್ತದೆ. ಈಗ ಸರ್ಕಾರ ಮಾಡಬೇಕಾದದ್ದು ಸ್ಪಷ್ಟ, ಪಾರದರ್ಶಕತೆ, ಸಮಯಕ್ಕೆ ಸರಿಯಾಗಿ ಮಹಿಳೆಯರ ಖಾತೆಗೆ ಹಣ ಹಾಕಬೇಕು. ಸರಿಯಾದ ಸಮಯಕ್ಕೆ ಹಣ ಹಾಕುವುದರಿಂದ ಮಹಿಳೆಯರ ವಿಶ್ವಾಸ ಮರಳಿ ಗಳಿಸುವುದು. ಸೊ ಇದು ಕೇವಲ ತಾಂತ್ರಿಕ ತಪ್ಪೇ ಅಥವಾ ಹಣಕಾಸಿನ ಸಂಕಷ್ಟವೇ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.